ಸ್ನೇಹಿತರೆ, ಈ ಸಮಾಜವನ್ನ ಸುಧಾರಣೆ ಮಾಡಬೇಕು ಅಂದ್ರೆ, ಈ ಸಮಾಜದಲ್ಲಿ ನಡೀತಕ್ಕಂಥ ಕೆಲವೊಂದು ಅಶ್ಲೀಲಗಳು, ಅತ್ಯಾಚಾರ, ಅನ್ಯಾಯಗಳನ್ನ ಸರಿಪಡಿಸ್ಬೇಕು ಅಂದ್ರೆ ಅದಕ್ಕೆ ಒಬ್ಬ ಗುರು ಅಥವಾ ಸ್ವಾಮೀಜಿಗಳು ಇರಬೇಕಾಗುತ್ತೆ. ಸೊ ಇದು ಈ ಬಹುಕಾಲದಿಂದಲೂ ಕೂಡ ಬಂದಿರತಕ್ಕಂಥ ಒಂದು ಪರಂಪರೆ ಅಂತ ಹೇಳ್ಬೋದು. 12ನೇ ಶತಮಾನದಲ್ಲಿ ಆ ಬಸವಣ್ಣನವರು ಈ ಒಂದು ಸಮಾಜವನ್ನ ಎಷ್ಟು ಬದಲಾವಣೆ ಮಾಡಿದ್ರು. ಜಾತಿಗಳನ್ನ ಮಧ್ಯೆ ಕಂದಕವನ್ನ ತೊಡೆದಾಕ್ದಂತ ಒಂದು ಗುರುಗಳನ್ನ ನಾವು ನೋಡಿದ್ವಿ. ಆದ್ರೆ ಇವತ್ತಿನ ದಿನಗಳಲ್ಲಿ ಸ್ವಾಮೀಜಿಗಳು ಈ ಒಂದು ಸಮಾಜ ಸುಧಾರಣೆಗೆ, ಸಮಾಜ ಪರಿವರ್ತನೆಗೆ ಅಥವಾ ಅನಿಷ್ಟ ಪದ್ಧತಿಗಳನ್ನ ನಿರ್ಮೂಲನೆ ಮಾಡಲಿಕ್ಕೆ ಅವರ ಪಾತ್ರ ಏನು ಅನ್ನೋಂಥ ವಿಚಾರವನ್ನ ನಾವಿವತ್ತು ಚರ್ಚೆ ಮಾಡ್ತಾ ಇದ್ವಿ. ಸೊ ಬನ್ನಿ, ಈ ಒಂದು ಚರ್ಚೆಗೆ ನಮ್ಮ ವಕೀಲರಾಗಿರ್ತಕ್ಕಂಥ JV ಶ್ರೀನಿವಾಸ್ ಅವರು ಆಗಮಿಸಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಾನು ಆಗ್ಲೇ ಹೇಳಿದ ಹಾಗೆ ಈ ಸಮಾಜ ಸುಧಾರಣೆಗೆ ಈ ಸ್ವಾಮೀಜಿಗಳ ಪಾತ್ರ ಏನು ಅನ್ನೋಂಥ ವಿಚಾರದಲ್ಲಿ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿಕೆ ಬಯಸ್ತೀರಿ? ನೋಡಿ, ಸ್ವಾಮೀಜಿಗಳು ಅಂತಂದ್ರೆ ಅವರು ಒಂದು ವಿಶೇಷವಾದಂತಹ ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂತಹ ವ್ಯಕ್ತಿಗಳು. ಸರ್ಕಾರಗಳಾಗ್ಲಿ ಸಮಾಜವಾಗ್ಲಿ ಒಂದು ಸ್ವಾಸ್ಥ್ಯವನ್ನ ಕಳ್ಕೊಂಡಾಗ ಅಥವಾ ಸರ್ಕಾರಗಳು ತಪ್ಪು ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳನ್ನ ತಿದ್ದಿ ತೀಡಿ ಜನಸಾಮಾನ್ಯರಿಗೆ, ಪ್ರಜೆಗಳಿಗೆ ಒಳಿತನ್ನ ಮಾಡ್ಲಿಕ್ಕೆ ಏನು ಸಲಹೆಗಳ ಕೊಡಬೇಕು ಅದನ್ನ ಕೊಡುವಂತಹ ಕೆಲಸಗಳನ್ನ ಮಾಡುವಂತದ್ದು ಸ್ವಾಮೀಜಿಗಳ ಕರ್ತವ್ಯ. ಜಾತಿ ಧರ್ಮಗಳ ಮೀರಿದಂತಹ ಸಂದೇಶವನ್ನ ಕೊಡುವಂತದ್ದು ಸ್ವಾಮೀಜಿಗಳ ಆದ್ಯ ಕರ್ತವ್ಯ ಆಗಿರ್ತದೆ. ನೀವು ಹೇಳಿದಾಗ ಯಾವಾಗ್ಲೇ ಏನು ಬಸವಣ್ಣನವರು 12ನೇ ಶತಮಾನದಲ್ಲಿ ಜಾತಿಗಳ ನಿರ್ಮೂಲನೆ ಮಾಡ್ಲಿಕ್ಕೆ ಬಹಳ ಪ್ರಯತ್ನ ಪಟ್ಟವರು, ಶ್ರಮ ಪಟ್ಟವರು. ಜಾತಿಗಳ ನಿರ್ಮೂಲನೆ ಮಾಡುವ ಬದಲು ಈಗ ಇತ್ತೀಚಿನ ದಿನಗಳಲ್ಲಿ ಜಾತಿಗೊಂದು ಮಂಡಳಿ ನಿಗಮವನ್ನ ಮಾಡಿಕೊಂಡು ಜಾತಿಗಳ ವಿನಾಶ ಮಾಡುವ ಬದಲು ಜಾತಿಗಳ ವೈಭವೀಕರಣ ಮಾಡ್ತಾ ಇರ್ತಕ್ಕಂಥದ್ದು ತಾವೆಲ್ಲ ನೋಡ್ತಾ ಇದ್ರಿ. ಇಂತಹ ಸ್ವಾಮೀಜಿಗಳು ಏನು ಜಾತಿಗೋಸ್ಕರ ಜಾತಿಯನ್ನು ಉದ್ಧಾರ ಮಾಡ್ಲಿಕ್ಕೆ ಇರ್ತಕ್ಕಂಥ ಸ್ವಾಮೀಜಿಗಳು ಎಂದಿಗೂ ಸಹ ಜಗದ್ಗುರು ಅಂತ ಕರೆಸ್ಕೊಳ್ಳಿಕ್ ಸಾಧ್ಯ ಆಗೋದಿಲ್ಲ. ಕೆಲವೊಂದು ಸ್ವಾಮೀಜಿಗಳು ಈಗ ಅವರ ಒಂದು ಪ್ರತಿಷ್ಠೆಗೋಸ್ಕರ ಸ್ವಯಂ ಪ್ರೇರಿತರಾಗಿ ಅವರು ಜಗದ್ಗುರು ನಾನು ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಜಗದ್ಗುರು ಅಂದ್ರೆ ಬಸವಣ್ಣನ ಹೊರತುಪಡಿಸಿದ್ರೆ ಈಗಿರ್ತಕ್ಕಂಥ ಸ್ವಾಮೀಜಿಗಳಲ್ಲಿ ಯಾವ ಸ್ವಾಮೀಜಿಗಳಲ್ಲೂ ಸಹ ಜಗದ್ಗುರು ಅಂತ ಕರೆಸ್ಕೊಳ್ಳಿಕ್ಕೆ ಅರ್ಹತೆ ಇಲ್ಲದವರು ಅಂತ ಹೇಳಬಯಸ್ತೇನೆ. ಓಕೆ, ಅಂದ್ರೆ ಸರ್, ಈಗ ಬಹುತೇಕ ಸ್ವಾಮೀಜಿಗಳು ನಾವು ನೋಡ್ತಾ ಇದ್ದೀವಿ ಆ ಜಾತಿಗಳಿಗೆ ಅಂಟಿಕೊಂಡಿದ್ದಾರೆ. ಅಂದ್ರೆ ಆಯಾ ಈ ಸಮಾಜಕ್ಕೆ ಒಂದು ಒಳ್ಳೆ ನೀತಿಯನ್ನು ಹೇಳ್ತಕ್ಕಂಥ ಸ್ವಾಮೀಜಿಗಳು, ಅವರವರ ಜಾತಿಗಳ ಸ್ವಜಾತಿಗೆ ಅಂಟಿಕೊಂಡಿರ್ತಕ್ಕಂಥ ಸ್ವಾಮೀಜಿಗಳು ಈ ಸಮಾಜಕ್ಕೆ ಯಾವ ರೀತಿ ಸಂದೇಶವನ್ನ ಕೊಡ್ತಾರೆ, ಯಾವ ರೀತಿ ಅನಿಷ್ಟ ಪದ್ಧತಿಗಳನ್ನ ಹೋಗಲಾಡಿಸ್ತಾರೆ ಅನ್ನುವಂಥದ್ದು. ಈಗ ನೋಡಿ, ಸ್ವಾಮೀಜಿಗಳು, ಕೆಲವೊಂದು ಸ್ವಾಮೀಜಿಗಳು ರಾಜಕಾರಣಿಗಳ ಪರವಾಗಿ ಬ್ಯಾಟಿಂಗ್ ಬೀಸೋದು, ನಮ್ಮ ಇಂತಹ ವ್ಯಕ್ತಿನ CM ಮಾಡಬೇಕು ಅಂತೇಳಿ ಧಮಕಿ ಹಾಕೋದು, CM ಮಾಡಿಲ್ಲ ಅಂದ್ರೆ ನಿಮ್ಮ ಸರ್ಕಾರನ ಬೀಳಿಸ್ತೇವೆ ಅನ್ನೋ ಪ್ರತಿಭಟನೆ ಮಾಡುವಂಥದ್ದು. ಹೌದು, ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳುವಂತದ್ದು, ಇದು ಸ್ವಾಮೀಜಿಗಳಿಗೆ ಸೂಕ್ತವಾದಂತಹ ಒಂದು ಸಂದೇಶ ಅಲ್ಲ ನಾನು ಹೇಳ ಬಯಸುದು. ಅದ್ರ ಜೊತೆ ಸ್ವಾಮೀಜಿಗಳಾಗಿರ್ತಕ್ಕಂಥವರು ಪಾದಪೂಜೆ ಮಾಡ್ಲಿಕ್ಕೆ ಅರ್ಹರಾಗಿರೋರು, ಸಮಾಜದಲ್ಲಿ ಇರ್ತಕ್ಕಂಥ ಅಂಕುಡೊಂಕುಗಳ ತಿದ್ದುವಂತದ್ದು, ತಿಡುವಂತದ್ದು ಅವ್ರು ಮಾಡ್ಬೇಕಾಗಿತ್ತು. ಅದು ಬಿಟ್ಬಿಟ್ಟು ಇವರ ಸ್ವಯಂ ಪ್ರತಿಷ್ಠೆಗೋಸ್ಕರ ಏನು ರಾಜಕಾರಣಿಗಳು ಯಾರೋ ಒಂದಷ್ಟು ಮಠಕ್ಕೆ ದುಡ್ಡು ಕೊಡ್ತಾರೆ ಎನ್ನುವಂತಹ ಒಂದು ಆಸೆಗೆ ಬಿದ್ದು ಆ ಒಂದು ಒಂದು ಕೆಲವೊಂದು ರಾಜಕಾರಣಿಗಳ ಹಿಂಬಾಲಕರ ತರ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ. ಅದು ಮುಂದಿನ ಸಮಾಜಕ್ಕೆ, ಮುಂದಿನ ದಿನಗಳ ಸಮಾಜಕ್ಕೆ, ಸ್ವಾಸ್ಥ್ಯಕ್ಕೆ ಹಾನಿಯಾಗುವಂತದ್ದು ಅಂತ ನಾನು ಹೇಳಬೇಕು. ಓಕೆ ಸರ್, ಈಗ ಸಾಕಷ್ಟು ಈ ಸಮಾಜದಲ್ಲಿ ಅನ್ಯಾಯಗಳು, ಅಕ್ರಮಗಳು, ಅತ್ಯಾಚಾರಗಳು ನಡೀತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಾ ಇದೆ, ಲೈಂಗಿಕ ದೌರ್ಜನ್ಯಗಳಾಗ್ತಾ ಇದೆ, ಕೊಲೆ, ದರೋಡೆ, ಸಾಕಷ್ಟು ಇವು ಆಗ್ತದೆ. ಆದ್ರೆ ಈ ಅನಿಷ್ಟ ಪದ್ಧತಿ, ಜಾತಿನ ತೊಲಗಿಸುವಂತ ಒಂದು ಮನಸ್ಥಿತಿ ಈ ನಮ್ಮ ಸ್ವಾಮೀಜಿಗಳಿಗೆ ಯಾಕೆ ಮನಸ್ಥಿತಿ ಬಂದಿಲ್ಲ ಅಂತ ಯಾವುದೇ ಸ್ವಾಮೀಜಿಗಳು ನಾವು ನೋಡಿಲ್ಲ ಇಲ್ಲಿ ತನಕ. ಈ ಬಸವಣ್ಣನವರನ್ನ ಬಿಟ್ರೆ ಇತ್ತೀಚೆಗೆ ಇರ್ತಕ್ಕಂಥ ಸ್ವಾಮೀಜಿಗಳು ಈ ಜಾತಿ ನಿರ್ಮೂಲನೆ, ಅನಿಷ್ಟ ಪದ್ಧತಿಗಳು, ಈ ಮೌಢ್ಯತೆಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಯಾರು ಕೂಡ ನಿರ್ಮೂಲನೆ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಸೊ ಅವ್ರಿಗೆ ಏನ್ ಹೇಳಲಿಕ್ಕೆ ಬಯಸ್ತೀರಿ? ಅಂತವರು ಸ್ವಾಮೀಜಿ ಅಂತ ಕರೆಸ್ಕೊಳ್ಳಕ್ಕೇನೆ ಅರ್ಹರಲ್ಲ ಅಂತ ನಾನು ಹೇಳ್ಬೇಕು. ಯಾಕಂದ್ರೆ ಅವರ ಸ್ವಾಮೀಜಿಗೆ ಇರುವಂತ ಅರ್ಹತೆ ಸಮಾಜದಲ್ಲಿ ಇರ್ತಕ್ಕಂತ ಜಾತಿ ವಿನಾಶವನ್ನ ಮಾಡುವಂತದ್ದು.
ಅದರ ಬದಲು ಇವರು ಜಾತಿ ವಿನಾಶಕ್ಕಿಂತ ಮುಖ್ಯವಾಗಿ ಅವರ ಸ್ವಯಂ ಬೆಳವಣಿಗೆ, ಸ್ವಯಂ ಅಭಿವೃದ್ಧಿಗೋಸ್ಕರ ಅವರು ಶ್ರಮ ಪಡ್ತಾರಂದ್ರೆ ಅವರು ಸ್ವಾಮೀಜಿ ಕರೆಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ಈಗ ಇನ್ನೊಂದು, ಈಗ ಕೆಲವು ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇದ್ವಿ, ರಾಜಕಾರಣದಲ್ಲಿ ಆಸಕ್ತಿಯನ್ನು ಹೊಂದಿರ್ತವೆ. ಕೆಲವು ಸ್ವಾಮೀಜಿಗಳು ಅಂತಂದ್ರೆ ಕೆಲವು ಈ ಕಾಮ, ಕ್ರೋಧ, ಮದ, ಮಸ್ತರಗಳನ್ನೆಲ್ಲ ಬದಿಗೊತ್ತಿ ಸರ್ವಸಂಗ ಪರಿತ್ಯಾಗಿಗಳಾಗಿ ಅವರು ಕೆಲಸವನ್ನ ಮಾಡ್ಬೇಕಾಗುತ್ತೆ, ಸೇವೆಯನ್ನ ಮಾಡ್ಬೇಕಾಗುತ್ತೆ. ಸೊ ಇಂಥ ಸಂದರ್ಭಗಳಲ್ಲಿ ಎಷ್ಟೋ ಜನ ಇವತ್ತು ಮಕ್ಕಳು ಊಟ ಇಲ್ದೇನೆ ಬಡತನದಲ್ಲಿ ಇವತ್ತು, ಜೊತೆಗೆ ಶಿಕ್ಷಣ ಕೂಡ ಅವರಿಗೆ ವಂಚಿತರಾಗಿದ್ದಾರೆ. ಸೊ ಎಷ್ಟು ಸ್ವಾಮೀಜಿಗಳು ಅಂತಹ ಬಡತನದಲ್ಲಿರ್ತಕ್ಕಂಥ ಮಕ್ಕಳಿಗೆ ಆಗ್ಲಿ ಅವರ ಹಸಿವನ್ನ ನೀಗಿಸೋದಿಕ್ಕೆ ಎಷ್ಟು ಮಠಮಾನ್ಯಗಳು ಈ ಒಂದು ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ನೋಡಿ. ನಿಷ್ಠಾವಂತರಾಗಿ ಮಾಡ್ತಾ ಇರ್ತಕ್ಕಂಥ ಸ್ವಾಮೀಜಿಗಳಲ್ಲಿ ಇತ್ತೀಚೆಗೆ ತೀರ್ಕೊಂಡಂತಹ ಸಿದ್ಧಗಂಗಾ ಮಠದ ಸ್ವಾಮೀಜಿ ಶಿವಕುಮಾರ್ ಸ್ವಾಮೀಜಿಗಳು ಅವರು ತಮ್ಮದೇ ಆದಂತಹ ಒಂದು ಮಠವನ್ನು ಕಟ್ಟಿಕೊಂಡು ಲಕ್ಷಾಂತರ ಸಾವಿರಾರು ಜನರಿಗೆ, ಬಡವರಿಗೆ ಊಟವನ್ನು ಕೊಟ್ಟು, ವಸತಿಯನ್ನು ಕೊಟ್ಟು, ಶಿಕ್ಷಣವನ್ನು ಕೊಟ್ಟು ಅವರು ಅಭಿವೃದ್ಧಿ ಮಾಡಿದ್ದಾರೆ. ಒಂದು ಎಷ್ಟೋ ಬಡ ಕುಟುಂಬದ ಅವರ ಬಾಳಿನಲ್ಲಿ ಬೆಳಕಾಗಿದ್ದಾರೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮಠಗಳನ್ನು ಮಾಡಿಕೊಂಡಿರ್ತಕ್ಕಂಥವ್ರು ಅವರು ಬಡ ಜನರಿಗೆ ನಾವು ಸೇವೆ ಮಾಡ್ತೇವೆ ಅಂತೇಳಿ ಸರ್ಕಾರದಿಂದ ಏನು ಅನುದಾನಗಳನ್ನ ಪಡ್ಕೊಂಡು, ಮಠಕ್ಕೆ ಅನುದಾನಗಳನ್ನ ಪಡ್ಕೊಂಡು ಅವರು ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದ್ದಂಗೆ ಮಕ್ಕಳ ಮೇಲೆ, ಪಾಪ ಅಮಾಯಕ ಮಕ್ಕಳು, ಅವ್ರಿಗೆ ಗೊತ್ತಾಗೋದಿಲ್ಲ ಏನು ಅಂತ ಹೇಳಿ ಅವ್ರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಯೋದು. ಆಮೇಲೆ ತಮ್ಮ ಜೊತೆ ಇರ್ತಕ್ಕಂತಹ ಆಯಾಗಳು ಏನು ಕೆಲಸದವ್ರು ಇರ್ತಾರೆ, ಅವ್ರ ಮುಖಾಂತರ ಮಕ್ಕಳಿಗೆ ಪುಸಲಾಯಿಸಿ ಅವರ ಮಕ್ಕಳ ಊಟದಲ್ಲಿ ಮತ್ತು ಬರುವಂತಹ ಒಂದು ವಸ್ತುಗಳನ್ನ ಸಾಕಷ್ಟು ಉದಾಹರಣೆಗಳನ್ನು ಹಾಕಿ ಅವರನ್ನ ಅತ್ಯಾಚಾರ ಮಾಡಿರ್ತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಕಂಡು ಬಂದಿದೆ. ಸೊ ಇವೆಲ್ಲ ಏನಾಗ್ತಾ ಇದೆ ಅಂತಂದ್ರೆ ಜನರ ಒಂದು ಅಸಹಾಯಕತೆ, ಅವರ ಒಂದು ಮೌಢ್ಯತೆ, ಅವರ ಭಯ ಮತ್ತು ಭಕ್ತಿ, ಇವುಗಳ ದುರುಪಯೋಗವನ್ನ ಸ್ವಾಮೀಜಿಗಳು ಮಾಡ್ಕೊಳ್ತಾ ಇರೋದು ಕಂಡು ಬರ್ತಾ ಇದೆ. ಅದಕ್ಕೆ ಪ್ರಮುಖವಾಗಿ ಬಾಬಾ ಸಾಹೇಬ್ರು ಹೇಳುವಂತದ್ದು ಏನು ಅಂದ್ರೆ, ನಿಮಗೆ ಶಿಕ್ಷಣವನ್ನ ನೀವು ಪಡ್ಕೊಂಡ್ರಿ ಅಂತಂದ್ರೆ ನೀವು ಈ ಜಗತ್ತನ್ನ ಗೆಲ್ಲಬಹುದು ಅಂತ ಹೇಳ್ತಾರೆ. ಶಿಕ್ಷಣ ಅನ್ನುವಂಥದ್ದು ಹುಲಿಯ ಹಾಲಿದ್ದಂತೆ. ಆ ಹಾಲನ್ನ ಕುಡಿದಂತಹವರು ಗರ್ಜಿಸದೆ ಇರ್ಲಾರ, ಅಂದ್ರೆ ಅಷ್ಟೊಂದು ಧೈರ್ಯ ಬರುತ್ತೆ, ಸ್ಥೈರ್ಯ ಬರುತ್ತೆ, ಸ್ವಾಭಿಮಾನ ಬರುತ್ತೆ. ಅವರು ತಮ್ಮ ಸ್ವಯಂ ಸ್ವಂತ ಕಾಲ್ನಲ್ಲಿ ಅವರು ಸ್ವ ಪ್ರತಿಭೆಯಿಂದ ಬದುಕಬಹುದು. ಅದಕ್ಕೆ ಅವಕಾಶಗಳನ್ನ ಮಾಡ್ಬೇಕು ಅಂತಂದ್ರೆ ಸ್ವಾಮೀಜಿಗಳು ಪ್ರಮುಖವಾಗಿ ಎಲ್ಲ ಬಡ ಮಕ್ಕಳಿಗೆ, ಪರ್ಟಿಕ್ಯುಲರ್ಲಿ ಹೆಂಗಂದ್ರೆ ಶ್ರೀಮಂತರ ಮಕ್ಕಳು ಯಾರು ಸಹ ಮಠಗಳಿಗಾಗ್ಲಿ ಹಾಸ್ಟೆಲ್ಗಳಿಗಾಗ್ಲಿ ಹೋಗೋದಿಲ್ಲ. ಅವರು ಬೇಕಾದ ದುಡ್ಡು ಇರ್ತದೆ, ಎಷ್ಟು ಬೇಕೋ ದುಡ್ಡು ಇರ್ತದೆ, ಆ ದುಡ್ಡನ್ನ ಬೋರ್ಡಿಂಗ್ ಸ್ಕೂಲ್ಗಳಲ್ಲಿ, ರೆಸಿಡೆನ್ಷಿಯಲ್ ಸ್ಕೂಲ್ಗಳಲ್ಲಿ ಲಕ್ಷಾಂತರ ರೂಪಾಯಿ ಕೊಟ್ಟು ಅವ್ರು ಓದಿಸ್ಕೊಳ್ತಾರೆ. ಬಟ್ ಬಡ ಮಕ್ಕಳಿಗೆ ಈಗಿನ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣದಿಂದ ವಂಚಿತರಾಗಿದ್ದಾರೆ. ಮುಖ್ಯವಾಗಿ ಸರ್ಕಾರಿ ಶಾಲೆಗಳು, ಎಷ್ಟೋ ಶಾಲೆಗಳು ಮುಚ್ಚುವ ಹಂತಕ್ಕೆ ಬಂದಿದ್ದಾವೆ. ಮತ್ತೆ ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿನೂ ಕಡಿಮೆ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಏನಂದ್ರೆ ಅವ್ರಿಗೆ ಇರ್ತಕ್ಕಂಥ ಬಡತನ, ಅಕ್ಷರ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು, ತಂದೆ ತಾಯಿಗಳ ಅಸಹಾಯಕತೆ. ಅವರು ಪಾಪ ಓದಿಸ್ಲಿಕ್ಕೆ ಆಗೋದಿಲ್ಲ. ಸರಿ ಸರ್ಕಾರಿ ಕೆಲಸ ಶಾಲೆಗೆ ಹಾಕೋಣ ಅಂತಂದ್ರೆ ಅಲ್ಲಿ ಸರಿಯಾದಂತ ಶಿಕ್ಷಕರು ಇರುವುದಿಲ್ಲ ಅಂತ ಹೇಳಿ ಈಗೆಲ್ಲ ಲಕ್ಷಾಂತರ ರೂಪಾಯಿ ಇದನ್ನ ಕಟ್ಟಬೇಕಾಗತ್ತೆ. ಈಗ ಎಲ್ಲಂದ್ರೆ ಅಲ್ಲಿ ಈಗ ವಲಸೆ ಹೋಗ್ತಾ ಇದ್ದಾರೆ ದುಡಿಯಕ್ಕೋಸ್ಕರ. ಸಣ್ಣ ಪುಟ್ಟ ಒಂದು ಏನು ಸರ್ಕಾರಿ ಏತರ ಅಂದ್ರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಿಕ್ಕಾಪಟ್ಟೆ ಆಗಿರೋದ್ರಿಂದ ಅಲ್ಲಿ ತಿಂಗಳಿಗೆ ಇಷ್ಟು ಅಂತೇಳಿ ಕಟ್ಸ್ಕೊಂತಾರೆ, ಅಲ್ಲಿ ಶಿಕ್ಷಣ ಕೊಡ್ತಾರೆ ಅಂತ ಹೇಳ್ತಾರೆ. ಅದಕ್ಕಿಂತ ಉತ್ತಮವಾದ ಶಿಕ್ಷಣವನ್ನ ಸರ್ಕಾರಿ ಶಾಲೆಗಳಲ್ಲಿ ಕೊಡ್ತಾರೆ. ನಾವು ಸಹ, ನೀವು ಸಹ ಸರ್ಕಾರಿ ಶಾಲೆಯಲ್ಲಿ ಕಲ್ತು ಬಂದವರು ಅಲ್ವಾ? ನಮ್ಗಿರ್ತಕ್ಕಂಥ ಧೈರ್ಯ ಯಾವ ಪ್ರೈವೇಟ್ ಶಾಲೆಯಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬರ್ತದೆ ಅಲ್ವಾ? ಪ್ರತಿಭೆ ಇರುವುದೇ ಪ್ರತಿಭಾ ಕಾರಂಜಿ ಅಂತ ಈಗ ಮಾಡ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳಲ್ಲಿ. ಸರ್ಕಾರಿ ಶಾಲೆಗಳು ಚೆನ್ನಾಗಿದ್ದಾವೆ, ಆದ್ರೆ ಅದನ್ನು ಸರಿಯಾದಂತ ನಿರ್ವಹಣೆ ಆಗ್ತಾ ಇಲ್ಲ. ಸರ್ಕಾರಗಳು ನಿರ್ವಹಣೆ ಆಗದೆ, ಸರಿಯಾದ ರೀತಿಯಲ್ಲಿ ಸಂಬಳಗಳನ್ನ ಕೊಡದೆ ಶಿಕ್ಷಕರಿಗೆ ಅವ್ರಿಗೂ ತೊಂದರೆ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಸ್ವಾಮೀಜಿಗಳಾಗಿರ್ತಕ್ಕಂಥವ್ರು ಈ ಸರ್ಕಾರಕ್ಕೆ ಏನು ಈ ತರ ಏನು ಸರ್ಕಾರಿ ಶಾಲೆಗಳನ್ನ ಉಳಿಸ್ಲಿಕ್ಕೆ ಸಲಹೆ ಕೊಡ್ಬೇಕು. ಶಾಲಾ ಇದು ಯಾವ ನಮ್ಮ ಇದು ಸರ್ಕಾರಗಳಿಗೆ ಶಾಲಾ ಕಾಲೇಜುಗಳು, ಸರ್ಕಾರಿ ಶಾಲಾ ಕಾಲೇಜುಗಳ ಉಳಿಸ್ಲಿಕ್ಕೆ, ಬೆಳೆಸ್ಲಿಕ್ಕೆ, ಪ್ರೋತ್ಸಾಹಿಸ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಹಾಯ ಮಾಡಬೇಕು. ಅಂದ್ರೆ ಕೆಲವು ಸ್ವಾಮೀಜಿಗಳು ಈ ಮಠಗಳೇನಿದೆ, ಈಗ ತಾವ್ ಹೇಳೋದೇನಂತಂದ್ರೆ ಈಗ ಎಲ್ಲಾ ಮಠಗಳು ಉದ್ಯಮಗಳಾಗಿದೆ ಅಂತ ತಾವ್ ಹೇಳ್ತಾ ಇರೋದು. ಸೊ ನಾನ್ ನೋಡಿದ ಮಟ್ಟಿಗೆ ಗವಿ ಸಿದ್ದೇಶ್ವರ ಮಠದ ಸ್ವಾಮೀಜಿ ಅವ್ರು ತುಂಬಾ ಸೇವೆಯನ್ನ ಮಾಡ್ತಕ್ಕಂಥದ್ದು ನಾವೆಲ್ಲ ನೋಡ್ತಾ ಇದ್ದೀವಿ. ಅವ್ರ ಮೇಲೆ ಒಂದು ಒಳ್ಳೆ ಭಕ್ತಿ ಭಾವಗಳು ಇದೆ.
ಅದೇ ರೀತಿ ಮೊನ್ನೆ ಇತ್ತೀಚೆಗೆ ತೀರ್ಕೊಂಡಂತಹ ಸಿದ್ದೇಶ್ವರ ಸ್ವಾಮೀಜಿಗಳು ಅವರು ಕೂಡ ಒಂದು ಉತ್ತಮವಾದ ಚಾರಿತ್ರ್ಯವನ್ನು ಹೊಂದಿರತಕ್ಕಂಥವ್ರು. ಸೊ ಈ ತರದ ಸ್ವಾಮೀಜಿಗಳು ಈ ಸಮಾಜಕ್ಕೆ ಬೇಕು ಅಂತ ನಾವು ಬಯಸ್ತೇವೆ. ಆದ್ರೆ ಇಂಥ ಒಂದು ಸಮಾಜದಲ್ಲಿ ಈ ತರ ಒಂದು ಬರೀ ರಾಜಕಾರಣದಲ್ಲಿ ಆಸಕ್ತಿ ಹೊಂದಿರತಕ್ಕಂಥದ್ದು, ಕೆಟ್ಟ ಅನಾಚಾರಗಳು, ಅತ್ಯಾಚಾರಗಳು, ಈ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಕ್ಕಂಥದ್ದು, ಬಳಕೆ ಮಾಡ್ಕೊಂತಕ್ಕಂಥದ್ದು, ಚಿಕ್ಕ ಚಿಕ್ಕ ಮಕ್ಕಳ ಮೇಲೆ ಇವತ್ತು ಅತ್ಯಾಚಾರ ಮಾಡ್ತಾರೆ, ಈ ಎಲ್ಲ ಮನಸ್ಥಿತಿಗಳು ಹೊಂದಿದ್ದಾರೆ. ಸೊ ಇವರೆಲ್ಲ ಬಹುಶಃ ಇದು ಸ್ವಾಮೀಜಿಗಳಾಗದಿಕ್ಕೆ ಈ ಸಮಾಜಕ್ಕೆ ಅರ್ಹತೆ ಇಲ್ಲ, ಬೇಕಾಗಿಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಸ್ನೇಹಿತರೆ, ಈ ಸ್ವಾಮೀಜಿಗಳು ಅಂದ್ರೆ ಕೆಲವು ಪ್ರತಿಷ್ಠಿತ ಸ್ವಾಮೀಜಿಗಳು ಈ ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಏನು ಹಿಂದಿನ ಬಹುಕಾಲದಿಂದಲೂ ಕೂಡ ಒಂದೊಳ್ಳೆ ಸಮಾಜಕ್ಕೆ ಒಂದು ಮೆಸೇಜ್ ಅನ್ನು ಕೊಟ್ಟಿರತಕ್ಕಂಥ ಸ್ವಾಮೀಜಿಗಳನ್ನ ಅವರ ಆದರ್ಶಗಳು ಮತ್ತು ಚಿಂತನೆಗಳನ್ನ ನಾವೆಲ್ಲ ರೂಢಿಸ್ಕೊಂಡು ಬಂದಿರ್ತಿದ್ವಿ. ನಾವೇನೇ ತಪ್ಪು ದಾರಿಗಳು ಹೋದ್ರೂ ಸಹಿತ ಅವರು ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದರ್ಶಕರಾಗಿರ್ತಾರೆ. ಆದ್ರೆ ಇತ್ತೀಚಿನ ಬಹುತೇಕ ಸ್ವಾಮೀಜಿಗಳನ್ನ ನಾವು ನೋಡ್ತಾ ಇದ್ದೇವೆ ಈ ಕೆಲವು ಮಾಟ ಮಂತ್ರಗಳಲ್ಲಿ ಏನು ದಿಕ್ಕು ತಪ್ಪಿಸುವಂಥದ್ದು, ಆಮೇಲೆ ಒಬ್ಬರ ಜಾತಿಗಳ ಮಧ್ಯೆ ಘರ್ಷಣೆ ಉಂಟು ಮಾಡ್ತಕ್ಕಂಥದ್ದು, ರಾಜಕಾರಣಗಳಲ್ಲಿ ಆಸಕ್ತಿಯನ್ನು ಹೊಂದಿರತಕ್ಕಂಥದ್ದು, ಇವೆಲ್ಲ ನೋಡ್ತಾ ಇದ್ರೆ ಅವರು ಸ್ವಾಮೀಜಿಗಳ ಆಗದಿಕ್ಕೆ ಅಥವಾ ಗುರುಗಳು ಅಂತ ಅನಿಸ್ಕೊಳ್ಳೋದಿಕ್ಕೆ ಯೋಗ್ಯರಲ್ಲ ಅನ್ನುವಂಥದ್ದು ನಮಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಆದ್ರೂ ಕೂಡ ನಮ್ಮ ಜನ ಏನಾಗುತ್ತೆ, ಸ್ವಾಮಿ ಅಂದ ಕೂಡಲೇ ಅವ್ರಿಗೆ ಭಕ್ತಿಪೂರ್ವಕವಾಗಿ ಅವ್ರಿಗೆ ದಕ್ಷಿಣೆಯನ್ನು ಕೊಡೋದ್ರ ಜೊತೆಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಅವ್ರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿ ಬರ್ತಾರೆ, ಅವರ ಆಶೀರ್ವಾದ ಪಡ್ಕೊಂಡು. ಇದನ್ನ ಎಷ್ಟೋ ಸ್ವಾಮೀಜಿಗಳು ದುರುಪಯೋಗ ಮಾಡ್ಕೋತಾ ಇದೆ ಅಂತ ಹೇಳ್ಬೋದು. ಸೊ ಆದ್ರಿಂದ ಈ ಸಮಾಜನ ಸ್ವಾಮೀಜಿಗಳು ಅಂತ ಅನಿಸ್ಕೊಂಡಿರುವಂಥವ್ರು ಈ ಸಮಾಜನ ಸುಧಾರಣೆ ಮಾಡುವಂತ ಮನಸ್ಥಿತಿ ಇದ್ರೆ ಮಾತ್ರ, ಆ ಒಂದು ಯೋಗ್ಯತೆ ಇದ್ರೆ ಮಾತ್ರ ಸ್ವಾಮೀಜಿಗಳಾಗೋದಕ್ಕೆ ಅರ್ಹತೆ ಇರ್ಬೋದು. ಇಲ್ಲದಿದ್ರೆ ದಯವಿಟ್ಟು ನೀವು ರಾಜಕಾರಣದಲ್ಲಿ ಆಸಕ್ತಿದ್ರೆ ರಾಜಕಾರಣಕ್ಕೆ ಹೋಗ್ಬಿಡಿ. ಇಲ್ಲ ನೀವು ಬೇರೆ ಏನೋ ಮಾಡ್ಕೋತೀರಿ ಅಂದ್ರೆ ದಯವಿಟ್ಟು ಕಾವಿ ಬಟ್ಟೆಯನ್ನು ಹಾಕೋಬಾರ್ದು. ಯಾಕೆಂದ್ರೆ ಅದು ಕಾವಿಗೆ ಅದರದೇ ಆದಂತ ಒಂದು ಬೆಲೆ ಇದೆ, ಗೌರವ ಇದೆ, ಮಹತ್ವ ಇದೆ. ಅದನ್ನ ದಯವಿಟ್ಟು ಯಾವುದೇ ಸ್ವಾಮೀಜಿಗಳು ಅದಕ್ಕೆ ಕಳಂಕ ತರಬಾರ್ದು ಅನ್ನೋಂಥ ವಿಚಾರವನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ JV ಶ್ರೀನಿವಾಸ್ ರಾವ್ ಅವರು ವಕೀಲರಾಗಿರ್ತಕ್ಕಂಥವ್ರು, ಸಾಕಷ್ಟು ಸಮಾಜ ಸೇವೆಗಳಲ್ಲಿ ಮತ್ತೆ ಸಾಮಾಜಿಕ ಹೋರಾಟಗಾರರು ಸಹಿತ ಸಾಕಷ್ಟು ಅನ್ಯಾಯಗಳು ಕಂಡಲ್ಲಿ ಅವರು ಧ್ವನಿಯನ್ನ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಒಳ್ಳೆ ಒಂದು ಮೆಸೇಜ್ ಅನ್ನು ಕೊಟ್ಟಿದ್ದಾರೆ. ಸರ್, ತುಂಬ ಧನ್ಯವಾದಗಳು.